ಎಲ್ರಿಗೂ ನಮಸ್ಕಾರ. ನಾನೀಗ ಬಟನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬಟನ್ ಮಾಡಬೇಕಾದ್ರೆ ನೋಡಿ, ಮೊದಲು ಈ ಥರ ಮಿಷಿನ್ ಇರಬೇಕು, ಜೊತೆಗೆ ಇದು ಶೆಲ್ಸ್ ಅಂತ ಹೇಳ್ತೀವಿ ನೋಡಿ. ಇದು ಬಂದು ಶೆಲ್ಸ್ ಇರಬೇಕು. ಇದೊಂದು ದೊಡ್ಡ ಸೈಜು, ಇದೊಂದು ಚಿಕ್ಕ ಸೈಜ್ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು 4 ರಿಂದ 5 ಥರ ಸೈಜ್ಗಳು ಬರ್ತದೆ. ಇದನ್ನು ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ನಾವು ಯಾವ ಬಟ್ಟೆಗೆ ಬೇಕಾದರೂ ಮ್ಯಾಚಿಂಗು, ನಾವು ಹೊಲಿಯೋಂಥ ಡ್ರೆಸ್ಸು, ನಾವು ಹೊಲಿಯತಕ್ಕಂಥ ಬ್ಲೌಸು, ಆಮೇಲೆ ಮ್ಯಾಚಿಂಗು ನಾವು ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ. ನೋಡಿ, ಶೆಲ್ಲಲ್ಲಿ ಇದು ಟಾಪ್ ತೊಗೊಬೇಕು. ನೀವು ಈ ಥರ ಟಾಪ್ ತೊಗೊಂಡು ಈ ಟಾಪ್ನ ಹಿಂಗೆ ಬಟ್ಟೆಗೆ ಹಿಂಗೆ ಇಡಬೇಕು. ಇಟ್ಬಿಟ್ಟಿದ್ದೀನಿ. ನಮ್ಗೆ ಎಲ್ಲಿ ಬೇಕೋ, ಯಾವ ಡಿಸೈನ್ ಬೇಕೋ, ಯಾವ ಕಲರು ನಾವು ನೀಟಾಗಿ ಮಾಡಿಕೊಂಡು ನೋಡಿ, ಈ ಥರ ಅದೇ ಮ್ಯಾಚಿಂಗ್ ದಾರದಲ್ಲಿ ತೊಗೊಳ್ಳಿ. ಸಾಧ್ಯವಾದಷ್ಟು ಮ್ಯಾಚಿಂಗ್ ದಾರ ತೊಗೊಂಡು ಈ ಥರ ಟೈಟಿಗೆ ಸುತ್ಕೊಳ್ಳಿ. ಈ ಥರ ನೀಟಾಗಿ ಈ ಥರ ಟೈಟಿಗೆ ಸುತ್ಕೊಂಡು ಇದನ್ನು ನಾವು ಹೂವು ಕಟ್ಟಲ್ವ, ಆ ಥರ ನೀಟಾಗಿ ಒಂದು 3 ಸಾರಿ ಈ ಥರ ಗಂಟು ಹಾಕ್ಕೊಂಡ್ರೆ ನೀವು ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಇವಾಗ ಯಾವ ಡಿಸೈನ್ ಬಂತು ಅಂತ ಇದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ವೇಸ್ಟೆಲ್ಲ ಈ ಥರ ಕಟ್ ಮಾಡಿಬಿಡಿ ನೀಟಾಗಿ. ಸ್ವಲ್ಪನೂ ಬಿಡ್ತೀರಾ. ಇದೇ ಬಟ್ಟೆ ದಪ್ಪ ಇದ್ದರೆ ಸಿಂಗಲ್ ಲೇಯರ್ ಹಾಕ್ರೆ ಸಾಕು. ಬಟ್ಟೆ ತುಂಬ ತೆಳು ಇದ್ದರೆ, ನೀವು ಮಾಡತಕ್ಕಂಥ ಬಟ್ಟೆ ತೆಳ್ಳಗಿದ್ರೆ ಡಬಲ್ ಲೇಯರ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಇದು ಮಾಡಿದ್ಮೇಲೆ ಇದು ಬಂದು ಬಾಟಮು. ಈ ಬಾಟಮ್ನ ತೊಗೊಂಡು ಹಿಂಗೆ ಇದರಲ್ಲಿ ಇಡಿ, ಮಿಷಿನಲ್ಲಿ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಏನು ನೀವು ಬಟ್ಟೆ ಸುತ್ಕೊಂಡಿದ್ದೀರಲ್ಲ ಟಾಪು, ಅದನ್ನ ಇಡಿ. ಅದಾದಮೇಲೆ ಈ ಥರದ್ದು ಒಂದು ಪಾರ್ಟ್ ಬರುತ್ತೆ ನೋಡಿ. ಈ ಥರ ಪಾರ್ಟು, ಈ ಥರ ಹಳ್ಳ ಇರೋದು ಇದಿರ್ಬೇಕು ಹಿಂಗೆ ಸೀದಾ. ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಇದನ್ನು ಈ ಥರ ಪ್ರೆಸ್ ಮಾಡ್ಕೊಂಡು ನೋಡಿ, ಒಂದೆರಡು ಸಾರಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಲಾಕ್ ಆಗುತ್ತೆ. ನೋಡಿ, ಲಾಕ್ ಆದಮೇಲೆ ನೋಡಿ ಬಟನ್ ಹೆಂಗೆ ಬಂತು ಅಂತ, ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ. ಈ ಥರ ನೀಟಾಗಿ ನೋಡಿ, ಹಿಂದೆ ಮುಂದೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಬೋದು. ಈಗ ಸಣ್ಣ ಬಟನ್ ಮಾಡೋದು ತೋರಿಸ್ಕೊಡ್ತೀನಿ ನಾನು. ಸಣ್ಣ ಬಟನ್ ಮಾಡ್ಬೇಕಾದ್ರೆ ಈ ಪಾರ್ಟ್ನ ಚೇಂಜ್ ಮಾಡ್ಕೊಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಪಾರ್ಟ್ ಅವರೇ ಕೊಟ್ಟಿರ್ತಾರೆ. ನೀವು ಯಾವ ಸೈಜ್ ಮಾಡುವಾಗ ಈ ಪಾರ್ಟ್ ಒಂದು ಬದಲಾಯಿಸ್ಕೊಂಡ್ರೆ ಸಾಕು. ನೋಡಿ, ಇದು ಬಂದು ದೊಡ್ಡ ಬಟನ್ಗಂತ ಹಾಕಿದ್ದೆ ನಾನು. ಈಗ ಸಣ್ಣ ಬಟನ್ ಮಾಡ್ಬೇಕಾದ್ರೆ ನೋಡಿ, ಈ ಥರ ಸ್ಕ್ರೂ ಲೂಸ್ ಮಾಡ್ಕೊಳ್ಳಿ ಸಾಕು. ಲೂಸ್ ಮಾಡಿಕೊಂಡು ಇದೇನು ಪಾರ್ಟ್ ಇದೆ ಇದನ್ನು ತೆಗೆದ್ಬಿಟ್ಟು ಸಣ್ಣ ಸೈಜ್ಗೆ ಕೊಟ್ಟಿರ್ತಾರೆ ಅವರು. ನೋಡಿ, ಈ ಥರ ಸಣ್ಣ ಸೈಜ್ಗೆ ಇದು ಇಟ್ಕೊಂಡು ಅದೇ ಥರನೇ ಸ್ಪ್ರಿಂಗು ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಈಗ ಇದನ್ನು ಟೈಟ್ ಮಾಡ್ಕೊಂಬಿಡಿ. ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ಲೂಸ್ ಆಗಿಬಿಡುತ್ತೆ. ಇಷ್ಟು ಚೈನ್ ಮಾಡಿಕೊಂಡ್ರೆ ಸಾಕು. ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು. ಈಗ ಸಣ್ಣ ಬಟನ್ ಮಾಡೋದು ತೋರಿಸಿ ನಾನು. ಸಣ್ಣ ಬಟನಲ್ಲಿ ನೋಡಿ, ಈ ಥರ ಶೆಲ್ ತೊಗೊತಾ ಇದ್ದೀನಿ ನಾನು. ತೊಗೊಂಡು ಈ ಥರ ನಮ್ಗೆ ಯಾವ ಬಟ್ಟೆಗೆ ಬೇಕೋ ಆ ಬಟ್ಟೆಗೆ, ಯಾವ ಕಲರ್ಗೆ ಬೇಕೋ ಆ ಕಲರ್ಗೆ ಈ ಥರ ಸುತ್ಕೊಳ್ಳೋದು. ನೀಟಾಗಿ ಸುತ್ಕೊಳ್ಳಿ. ಟೈಟಿಗೆ ಸುತ್ಕೊಳ್ಳಿ. ಇದಕ್ಕೂ ಸೇಮ್ ಅದೇ ಥರನೇ ಒಂದು 3 ಸಾರಿ ಗಂಟು ಹಾಕ್ಕೊಳ್ಳಿ. ಚೆನ್ನಾಗಿ ಗಂಟು ಹಾಕ್ರೆ ಬಟ್ಟೆ ಯೂಸ್ ಮಾಡ್ತಾನೂ ಹಾಳಾಗಲ್ಲ. ಅದೇ ಥರ ನೋಡಿ, ಈ ಥರ ವೇಸ್ಟೆಲ್ಲ ಕಟ್ ಮಾಡ್ಕೊಳ್ಳಿ. ವೇಸ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿದ್ಮೇಲೆ ಹಿಂಗೆ ಬರುತ್ತೆ. ಅದೇ ಥರ ಇದಕ್ಕೂ ಚಿಕ್ಕ ಶೆಲ್ ಏನಿದೆ ಅದನ್ನು ಇದರಲ್ಲಿ ಇಡಿ. ಅದೇ ಥರ ನೀವೇನು ಸುತ್ಕೊಂಡಿದ್ದೀರೋ ಬಟನು ಅದನ್ನು ಹಿಂಗೆ ಇಟ್ಬಿಟ್ಟು ನಿಮ್ದೇನು ಪಾರ್ಟ್ ಇದೆ ಸೇಮ್ ಅದಕ್ಕೆ ತೋರಿಸ್ದಂಗೆ ಇದಕ್ಕೂ ಹಳ್ಳವಾಗಿರೋದು ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಇಟ್ಬಿಟ್ಟು ನೀಟಾಗಿ ಇದನ್ನು ಬಲಗೈಲಿ ಇಟ್ಕೊಂಡು ಈ ಥರ ಹಿಂಗೆ ಪ್ರೆಸ್ ಮಾಡಿ. ನೋಡಿ, ಇದಕ್ಕೂ ಒಂದೆರಡು ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಶೆಲ್ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಬೋದು. ಇದನ್ನು ನಾನು ಸುಮಾರು ಮಾಡಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಸಣ್ಣ ಸೈಜ್ ಬಟನ್ಸು. ಇದರಲ್ಲಿ ಒಂದು 5-6 ಸೈಜ್ಗಳು ಬರ್ತವೆ. ಇದೆಲ್ಲ ಸಣ್ಣ ಸೈಜ್ ಬಟನ್ಸ್ ಇದೆಲ್ಲನೂ. ಅದೇ ಥರ ದೊಡ್ಡ ಸೈಜು ಅಷ್ಟೇ. ನೋಡಿ, ನಮ್ಗೆ ಯಾವ ಕಲರ್ ಬೇಕೋ, ನಮ್ಗೆ ಯಾವ ಥರದ್ದು ಬಟ್ಟೆಗೆ ಮ್ಯಾಚಿಂಗ್ ಬೇಕೋ ನಾವು ತೊಗೊಂಡು ಇದನ್ನು ಹಾಕ್ಕೊಬೋದು. ನೋಡಿ, ಈ ಥರ ನಿಮಗೆ ಯಾವ್ದು ಬೇಕೋ ಆ ಥರ, ಯಾವ ಡಿಸೈನಲ್ಲಿ ಬೇಕೋ ಆ ಥರ ದೊಡ್ಡ ಸೈಜು 6 ಸೈಜು ಈ ಥರ ಮಾಡಿಕೊಂಡು ನಿಮಗೆ ಡ್ರೆಸ್ಗಾಗಲಿ ಬ್ಲೌಸ್ಗಾಗಲಿ ಎಲ್ಲಿ ಫಿಕ್ಸ್ ಮಾಡಬೇಕು ಅಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಡ್ರೆಸ್ಸು ಅಥವಾ ಬ್ಲೌಸು ಹೈಲೈಟಾಗಿರುತ್ತೆ. ಇದು ಬಟನ್ ಮಾಡೋ ಥರ ಇದು. ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸುಲಭವಾಗಿ ಹೊಲಿತಕ್ಕಂಥ ಒಂದು ಫ್ಯಾನ್ಸಿ ಅಂಬ್ರೆಲಾ ಫ್ರಾಕ್ ತೋರಿಸ್ಕೊಡ್ತೀನಿ.